ಪ್ರೀತಿ ವೀಕ್ಷಕರೇ, ಗೆಸ್ಟ್ ಫ್ಯಾಕಲ್ಟಿ ಏನು ಕರ್ನಾಟಕದಾದ್ಯಂತ ಕೆಲಸ ಮಾಡ್ತಾ ಇದ್ದಾರೋ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಇವರ ಸರ್ವಿಸ್ ಬಗ್ಗೆ ಹೆಚ್ಚು ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ. ನಾನು ಕಂಡಂತೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿಗೆ ಸರ್ವಿಸು ಎಷ್ಟಿದೆ ಮತ್ತೆ ಎಷ್ಟು ಸಿಗ್ತಾ ಇದೆ, ಮತ್ತೆ ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ಅವಧಿ ಮುಗಿದ ತಕ್ಷಣ ಬಿಡುಗಡೆಗೊಳಿಸೋದು, ಈ ಎಲ್ಲ ವಿಚಾರ ಅಂತಕ್ಕಂಥದ್ದು ಅಲ್ಲಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋನ ಮಾಡಬೇಕು ಅನ್ನುವಂತ ಸಂದರ್ಭದಲ್ಲಿ ನನಗೆ ಒಂದು 3 ಸರ್ಕ್ಯುಲರ್ಗಳು ಸಿಕ್ಕಿದೆ. ಅದರ ಆಧಾರದ ಮೇಲೆ ಅವರ ಸರ್ವಿಸ್ ಅವಧಿ ಏನಾಗಿರ್ತದೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೊಳ್ಳಕ್ ಹೋಗ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಮುಂದುವರ್ಸೋಣ. ವೀಕ್ಷಕರೇ, ಕಾಲೇಜು ಶಿಕ್ಷಣ ಇಲಾಖೆ ದಿನಾಂಕ 30/8/2024 ಒಂದು ಪ್ರಕಟಣೆಯನ್ನು ಹೊರಡಿಸಿದೆ. ಅದರ ವಿಷಯ 2024-25ನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅಂತಕ್ಕಂಥ ಒಂದು ಪ್ರಕಟಣೆಯಲ್ಲಿ ಈ ಪ್ರಕಟಣೆಯಲ್ಲಿ ಈ ಸರ್ವಿಸ್ ಬಗ್ಗೆ ಏನಾದರೂ ವಿಚಾರವನ್ನ ಪ್ರಸ್ತಾಪ ಮಾಡಿದ್ಯಾ ಅನ್ನುವಂಥ ಸಂದರ್ಭದಲ್ಲಿ ಕೆಲವು ಪ್ರಸ್ತಾಪವನ್ನ ಇಲ್ಲಿ ಮಾಡಿದೆ. ಅದನ್ನ ನಾನು ನಿಮಗೆ ಇಲ್ಲಿ ಮೆನ್ಷನ್ ಮಾಡಿ ಹೇಳ್ತಾ ಬರ್ತೀನಿ. ಹಾಗೆ ಈ ಸರ್ಕ್ಯುಲರ್ನ ಸ್ಕ್ರೋಲ್ ಮಾಡಿ ಕೆಳಗಡೆ ತೆಗೆದುಕೊಂಡ್ರೆ 18ನೇ ಪಾಯಿಂಟ್ ನಲ್ಲಿ ವಿಚಾರವನ್ನು ಹೇಳ್ತಾ ಇದ್ದಾರೆ. 24-25ನೇ ಸಾಲಿಗೆ ಆಯ್ಕೆಯಾಗಿರುವ ಅತಿಥಿ ಉಪನ್ಯಾಸಕರನ್ನು ಈ ಕೆಳಕಂಡಂತೆ ಕರ್ತವ್ಯದಿಂದ ಬಿಡುಗಡೆ ಮಾಡಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಏನು, ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಮೂಲಕ ಆಯ್ಕೆಯಾಗುವ ಅತಿಥಿ ಉಪನ್ಯಾಸಕರನ್ನು ಕರ್ತವ್ಯಕ್ಕೆ ಹಾಜರಾಗುವ ದಿನದಿಂದ, ಗಮನವಿಟ್ಟು ಕೇಳಿಸ್ಕೊಳ್ಳಿ, ಕರ್ತವ್ಯಕ್ಕೆ ಹಾಜರಾಗುವ ದಿನದಿಂದ ಅನ್ವಯಿಸಿ 10 ತಿಂಗಳ ಅವಧಿಗೆ ಸೀಮಿತಗೊಳಿಸಿ ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗುವುದು. ಅಂದ್ರೆ ಈ ಪ್ರಕಟಣೆಯ ಮೂಲಕ ಹೇಳೋದಾದ್ರೆ ಅತಿಥಿ ಉಪನ್ಯಾಸಕರು ಕರ್ತವ್ಯಕ್ಕೆ ಹಾಜರಾಗುವ ಮೊದಲ ದಿನದಿಂದ ಅನ್ವಯಿಸಿಕೊಂಡು 10 ತಿಂಗಳವರೆಗೆ ಸೀಮಿತಗೊಳಿಸ್ತೀವಿ, ಆನಂತರದಲ್ಲಿ ಬಿಡುಗಡೆಗೊಳಿಸಲಾಗುವುದು ಎಂಬುದಾಗಿ ಹೇಳಿದ್ದಾರೆ. ಮುಂದುವರೆದು, ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ನಂತರವೂ ಕಾರ್ಯಭಾರವಿದ್ದಲ್ಲಿ, ಅಂದರೆ ಶೈಕ್ಷಣಿಕ ವರ್ಷದ ಮಧ್ಯಭಾಗದಲ್ಲಿ ಕಾರ್ಯಭಾರದ ಹೆಚ್ಚಳ ಅಥವಾ ವ್ಯತ್ಯಾಸಕ್ಕೆ ಅನುಗುಣವಾಗಿ ಆಯ್ಕೆಗೊಂಡು ವಿವಿಧ ದಿನಾಂಕಗಳಂದು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ಅತಿಥಿ ಉಪನ್ಯಾಸಕರಿಗೆ 10 ತಿಂಗಳ ಅವಧಿ ಅನ್ವಯಿಸಲು ಅವಕಾಶವಿರುವುದಿಲ್ಲವಾದುದರಿಂದ ಆಯಾ ವಿಶ್ವವಿದ್ಯಾಲಯಗಳ 24-25ನೇ ಸಾಲಿನ ಶೈಕ್ಷಣಿಕ ವೇಳಾಪಟ್ಟಿ ಅನ್ವಯ ಶೈಕ್ಷಣಿಕ ವರ್ಷದ ಕೊನೆಯ ದಿನದಂದು ಕಡ್ಡಾಯವಾಗಿ ಬಿಡುಗಡೆಗೊಳಿಸಲಾಗುವುದು. ಇಲ್ಲಿ ಕ್ಲಿಯರ್ ಆಗಿ ಹೇಳಲಾಗಿದೆ, ಅತಿಥಿ ಉಪನ್ಯಾಸಕರು ಯಾರು ಮೊದಲ ಸುತ್ತಿನಲ್ಲಿ ಆಯ್ಕೆಯಾಗಿ ಕರ್ತವ್ಯಕ್ಕೆ ವರದಿ ಮಾಡ್ಕೊಂಡಿರ್ತಾರೋ ಅಂಥವ್ರಿಗೆ 10 ತಿಂಗಳವರೆಗೆ ಸೀಮಿತಗೊಳಿಸ್ತೀವಿ. ಆನಂತರದ ಕೌನ್ಸಿಲಿಂಗ್ ನಲ್ಲಿ ಏನಾದರೂ ಮಧ್ಯಭಾಗದಲ್ಲಿ ಕರ್ತವ್ಯಕ್ಕೆ ಹಾಜರಾದರೆ ಅವರಿಗೆ 10 ತಿಂಗಳು ಅವಧಿಯನ್ನ ಅನ್ವಯಿಸೋದಕ್ಕೆ ಸಾಧ್ಯವಿಲ್ಲ. ಆ ಹಿನ್ನೆಲೆಯಲ್ಲಿ 24-25ನೇ ಸಾಲಿಗೆ ಯಾವ ವಿಶ್ವವಿದ್ಯಾಲಯಗಳಲ್ಲಿ ಶೈಕ್ಷಣಿಕ ವರ್ಷದ ಕೊನೆಯ ದಿನ ಅಂತ ಇರುತ್ತೋ ಅವತ್ತು ಕಡ್ಡಾಯವಾಗಿ ಅವರನ್ನ ಬಿಡುಗಡೆಗೊಳಿಸಲಾಗುತ್ತದೆ ಎಂಬುದಾಗಿ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಸರ್ಕ್ಯುಲರ್ನ ನೋಡೋಣ ಬನ್ನಿ. ದಿನಾಂಕ 3/10/2024 ಸುತ್ತೋಲೆಯಲ್ಲಿ ವಿಷಯ ಹೇಳ್ತಾರೆ, ಸರ್ಕಾರಿ ಕಾಲೇಜುಗಳಲ್ಲಿ ಹೆಚ್ಚುವರಿ ಬೋಧನಾ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಬಳಸಿಕೊಳ್ಳುವ ಬಗ್ಗೆ. ಇದರಲ್ಲಿ ಸರ್ವಿಸ್ ಬಗ್ಗೆ ಏನ್ ಹೇಳ್ತಾರೆ ನೋಡ್ತಾ ಹೋಗೋಣ ಬನ್ನಿ. ಇದರಲ್ಲಿ ಕೆಳಗಡೆ ಬಂದ್ರೆ ಹಾಗೆ ಇಲ್ಲಿ ಒಂದು ಪಾಯಿಂಟ್ ಇದೆ. ಮೇಲೆ ತಿಳಿಸಿರುವಂತೆ ಬಳಸಿಕೊಳ್ಳುವ ಅತಿಥಿ ಉಪನ್ಯಾಸಕರ ಸೇವೆಯ ವಿವರಗಳನ್ನು EMIS ನಲ್ಲಿ ಅಪ್ಲೋಡ್ ಮಾಡಲು ಹಾಗೂ ಕರ್ತವ್ಯ ನಿರ್ವಹಿಸಿದ ಅವಧಿಗೆ ಪ್ರಸ್ತುತ ಜಾರಿಯಲ್ಲಿರುವ ನಿಯಮಗಳಂತೆ ಗೌರವಧನವನ್ನು ಪಾವತಿಸಲು ಕ್ರಮವಹಿಸುವುದು. ಮುಂದುವರೆದು 24-25ನೇ ಸಾಲಿನಲ್ಲಿ ಮರು ಆಯ್ಕೆಯಾದಲ್ಲಿ ಈ ಸುತ್ತೋಲೆಯ ಮುಂದುವರಿಕೆಯ ಅವಧಿಯನ್ನೂ ಸೇರಿದಂತೆ 10 ತಿಂಗಳ ಗೌರವಧನಕ್ಕೆ ಪರಿಗಣಿಸಲಾಗುವುದು. ಈ ಅವಧಿಯಲ್ಲಿ ಯಾರೆಲ್ಲ ಅತಿಥಿ ಉಪನ್ಯಾಸಕರು ಮುಂದುವರಿತಾ ಇದ್ರೋ 2024-25ಕ್ಕೆ ಮುಂದುವರಿತಾ ಇದ್ರೋ ಅವರನ್ನ 10 ತಿಂಗಳ ಗೌರವಧನಕ್ಕೆ ಪರಿಗಣಿಸಲಾಗುವುದು. ಅಂದ್ರೆ 10 ತಿಂಗಳ ಸೇವೆಯನ್ನ ತೆಗೆದುಕೊಂಡು 10 ತಿಂಗಳ ಗೌರವಧನವನ್ನ ನೀಡಲಾಗ್ತದೆ, ಅದಕ್ಕೆ ಪರಿಗಣನೆಯನ್ನ ಮಾಡಲಾಗ್ತದೆ ಅಂತಕ್ಕಂಥದ್ದನ್ನ ಈ ಒಂದು ಸುತ್ತೋಲೆ ಹೇಳುತ್ತದೆ ಅಂತಕ್ಕಂಥದ್ದು. ಇನ್ನು ಮತ್ತೊಂದು ಪ್ರಕಟಣೆಯನ್ನ ನೋಡೋದಾದ್ರೆ
ದಿನಾಂಕ 25/6/2025 ಒಂದು ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಇದರ ವಿಷಯ 2025-26ನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಎಂಬುದಾಗಿ. ಇದರಲ್ಲಿ ಸರ್ವಿಸ್ ಬಗ್ಗೆ ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಸ್ವಲ್ಪ ಹಾಗೆ ಕೆಳಗಡೆ ಹೋದ್ರೆ ಇಲ್ಲಿ ಒಂದು ಪಾಯಿಂಟ್ ಇದೆ. ತದನಂತರ ಸದರಿ ರಿಟ್ ಅರ್ಜಿಯಲ್ಲಿ ನೀಡಿದ ತಡೆಯಾಜ್ಞೆಯನ್ನು ತೆರವುಗೊಳಿಸುವ ಸಲುವಾಗಿ ಮಾನ್ಯ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದು, ಈ ಸಂಬಂಧ ದಿನಾಂಕ 22/4/2025 ಕರ್ತವ್ಯ ನಿರತ ರಿಟ್ ಅರ್ಜಿದಾರರ ಅತಿಥಿ ಉಪನ್ಯಾಸಕರನ್ನು 10 ತಿಂಗಳ ಅವಧಿ ಮುಗಿಯುವವರೆಗೆ ಮುಂದುವರೆಸಿ ಹಾಗೂ ಅವಶ್ಯವಿರುವ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಯನ್ನು ಕೈಗೊಳ್ಳಲು ಆದೇಶಿಸಲಾಯಿತು ಎಂಬುದಾಗಿ ಹೇಳ್ತಾರೆ. ಈ ಅವಧಿನಲ್ಲಿ ಕೋರ್ಟ್ ಅಲ್ಲಿ ಹಲವು ವಿಚಾರಗಳು ಚರ್ಚೆ ಆದ್ರಿಂದ ಆ ಸಂದರ್ಭದಲ್ಲಿ ಒಂದು ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. ಯಾರೆಲ್ಲ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು ಅಂಥವ್ರಿಗೆ ಅಂತಿದೆ. ಇದರಲ್ಲೂ ಕೂಡ ಸೇವೆ ಬಗ್ಗೆ ನೋಡೋದಾದ್ರೆ 10 ತಿಂಗಳ ಅವಧಿ ಮುಗಿಯುವವರೆಗೆ ಮುಂದುವರಿಸಿ ಎಂಬುದಾಗಿ ಸರ್ವಿಸ್ ಬಗ್ಗೆ ಒಂದು ಅಂಶವನ್ನ ಸೇರಿಸಲಾಗಿದೆ ಅಂತಕ್ಕಂಥದ್ದು. ಇಲ್ಲಿ ನಾನು 3 ಸರ್ಕ್ಯುಲರ್ನಲ್ಲಿ ಗಮನಿಸಿದ ಹಾಗೆ ಸೇವೆ ಬಗ್ಗೆ ನೋಡುವಂತ ಸಂದರ್ಭದಲ್ಲಿ 10 ತಿಂಗಳ ಅವಧಿಯವರೆಗೆ ಅಂತಕ್ಕಂಥದ್ದು ಮೆನ್ಷನ್ ಆಗಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಆದ್ರೆ ಸಂಪೂರ್ಣವಾಗಿ ಸೇವೆ ಬಗ್ಗೆನೇ ಒಂದು ಸರ್ಕ್ಯುಲರ್ ಅನ್ನ ಮಾಡಿ ಕೊಡದೇ ಇದ್ದರೂ ಕೂಡ ಸರ್ಕ್ಯುಲರ್ ಅಲ್ಲಿ ಪ್ರಕಟಣೆಗಳಲ್ಲಿ ಅಲ್ಲಲ್ಲಿ ಸೇವೆಗೆ ಸಂಬಂಧಪಟ್ಟಂತೆ 10 ತಿಂಗಳು ಅಂತಕ್ಕಂಥದ್ದು ಮೆನ್ಷನ್ ಆಗಿರುವುದನ್ನ ಗಮನಿಸಬಹುದು ಅಂತಕ್ಕಂಥದ್ದು. ಪ್ರೀತಿ ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದಂತ ಅಂಶಗಳು ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ಒಂದು ಪ್ರಕಟಣೆ ಅಥವಾ ಸುತ್ತೋಲೆಯಲ್ಲಿ ಆಯಾಯ ವರ್ಷದ ಅಕಾಡೆಮಿಕ್ ಇಯರ್ ಏನಿದೆಯೋ ಆ ಒಂದು ಅಕಾಡೆಮಿಕ್ ಇಯರ್ ಗೆ ಸಂಬಂಧಪಟ್ಟಂತೆ ಸುತ್ತೋಲೆಗಳಾಗಿದ್ದಾವೆ, ಪ್ರಕಟಣೆಗಳಾಗಿದ್ದಾವೆ. ಆದ್ರೆ ಎಲ್ಲೂ ಕೂಡ ಮುಂದಿನ ವರ್ಷಗಳಲ್ಲಿ ಸೇವೆ 10 ವರ್ಷ ಬಳಸಿಕೊಳ್ಳಲಾಗುತ್ತದೆ ಅಂತಕ್ಕಂತ ಒಂದು ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಒಂದು ಸುತ್ತೋಲೆ ಆಗುತ್ತೆ ಅಥವಾ ಒಂದು ಪ್ರಕಟಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಆ ವರ್ಷಕ್ಕೆ ಸಂಬಂಧಪಟ್ಟಂತೆ ಆ ಎಲ್ಲ ಅತಿಥಿ ಉಪನ್ಯಾಸಕರು ಆ ಸುತ್ತೋಲೆಯನ್ನ ಅನುಸರಿಸಿ ಕೆಲಸವನ್ನ ಮಾಡಬೇಕಾಗಿದೆ. ಆದ್ರೆ ಈ ಒಂದು ಅತಿಥಿ ಉಪನ್ಯಾಸಕರ ಅಳಲು ಏನಪ್ಪಾ ಅಂತ ಹೇಳಿದ್ರೆ, ಹಿಂದಿನ ವರ್ಷಗಳಲ್ಲಿ 10 ತಿಂಗಳು ಸೇವೆಯನ್ನ ಬಳಸಿಕೊಳ್ಳಲಾಗಿದೆ, ಗೌರವ ಧನವನ್ನು ಕೂಡ ನೀಡಲಾಗಿದೆ. ಆದ್ರೆ ಕೆಲವು ವರ್ಷಗಳಲ್ಲಿ 10 ತಿಂಗಳು ಆಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ಆ ಒಂದು ಸುತ್ತೋಲೆ ಪ್ರಕಟಣೆ ಏನ್ ಹೇಳುತ್ತೆ, ಆಯಾಯ ವಿಶ್ವವಿದ್ಯಾಲಯಗಳಲ್ಲಿ ಶೈಕ್ಷಣಿಕ ಅವಧಿ ಮುಗಿದ ತಕ್ಷಣದಲ್ಲಿ ಬಿಡುಗಡೆಗೊಳಿಸುವುದು ಎಂಬುದಾಗಿ ಇದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಾದ್ಯಂತ ಎಷ್ಟು ವಿಶ್ವವಿದ್ಯಾಲಯಗಳಿದ್ದಾವೋ ಆ ವಿಶ್ವವಿದ್ಯಾಲಯಗಳಲ್ಲಿ ಶೈಕ್ಷಣಿಕ ಅವಧಿ ಯಾವಾಗ ಮುಗಿಯುತ್ತೋ ಆ ಸಮಯಕ್ಕೆ ಸರಿಯಾಗಿ ಅವರನ್ನ ಬಿಡುಗಡೆಗೊಳಿಸಲಾಗುತ್ತದೆ. ಹಾಗೆ ನೋಡುವ ಸಂದರ್ಭದಲ್ಲಿ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಕೆಲವು ಶೈಕ್ಷಣಿಕ ಅವಧಿಗಳು ವೇರಿ ಆಗ್ತಾ ಹೋಗ್ತವೆ. ಯಾಕಂತ ಹೇಳಿದ್ರೆ ಆಯಾಯ ವಿಶ್ವವಿದ್ಯಾಲಯಗಳಲ್ಲಿ ಕ್ಯಾಲೆಂಡರ್ ಆಫ್ ಇವೆಂಟ್ ಬೇರೆ ಇರುವುದರಿಂದ ಅತಿಥಿ ಉಪನ್ಯಾಸಕರ ಆಯ್ಕೆ ಕೌನ್ಸಿಲಿಂಗ್ ನಡೆಸಿ ಆಗೋದ್ರಿಂದ ಅದು ಮೊದಲ ಕೌನ್ಸಿಲಿಂಗು, 2ನೇ ಕೌನ್ಸಿಲಿಂಗು, 3ನೇ ಕೌನ್ಸಿಲಿಂಗ್ ಅಂತ ಆಗುತ್ತೆ. ಆದ್ರೆ ಶೈಕ್ಷಣಿಕ ಅವಧಿ ಮುಗಿಯುವ ತನಕ ಅಂತ ಇರೋದ್ರಿಂದ ಯಾವ ವಿಶ್ವವಿದ್ಯಾಲಯಗಳಲ್ಲಿ ಶೈಕ್ಷಣಿಕ ಅವಧಿ ಮುಗಿಯುತ್ತೋ ಆ ಸಂದರ್ಭದಲ್ಲಿ ಅವರು ರಿಲೀವ್ ಆಗ್ಬಿಡ್ತಾರೆ. ಇಲ್ಲಿ ಪ್ರತಿ ಏನು ಗೆಸ್ಟ್ ಫ್ಯಾಕಲ್ಟಿ ಇದ್ದಾರೋ ಅವ್ರಿಗೆ ಸಮಾನವಾದಂತ ಸೇವಾ ಅವಧಿ ಆಗ್ಬೋದು ಅಥವಾ ಗೌರವ ಧನ ಆಗ್ಬೋದು ಸಿಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತಕ್ಕಂಥದ್ದು. ಪ್ರೀತಿವೀಕ್ಷಕರೇ, ಇದಿಷ್ಟು ಮಾಹಿತಿ ಆಗಿತ್ತು. ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ಎಷ್ಟೋ ಜನಕ್ಕೆ ಕರ್ನಾಟಕದಾದ್ಯಂತ ಈ ಮಾಹಿತಿ ಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಹಾಗೂ ನೀವೇನಾದ್ರೂ ಕೇಳಬೇಕು ಹೇಳ್ಬೇಕು ಅಂತಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಒಂದು ಕಾಮೆಂಟ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.